ಕರ್ನಾಟಕ ವಿಧಾನಸಭೆ ಕಲಾಪ 16ನೇ ವಿಧಾನಸಭೆ ಪ್ರಾರಂಭ ಆಗಿದೆ. ಜನರ ರಾಜ್ಯದ ನಿರೀಕ್ಷೆ ಏನಿತ್ತಂದ್ರೆ ಈ ಬಾರಿ ದೊಡ್ಡ ಪ್ರಮಾಣದಲ್ಲಿ ಬರಗಾಲ ಬಿದ್ದಿದೆ, ಬರಗಾಲದ ಬಗ್ಗೆ ಚರ್ಚೆ ಆಗತ್ತೆ ಅಂತ ನಿರೀಕ್ಷೆ ಇಟ್ಕೊಂಡಿದ್ರು. ಆದ್ರೂ ಕೂಡ ರೈತರು ಬಹಳ ಕಂಗಾಲಾಗಿ ರೈತರು ಸಾಲ ಮನ್ನಾ ಮಾಡ್ತಾರ ಅಥವಾ ಬರಗಾಲ ಅಂತ ಘೋಷಣೆ ಮಾಡ್ತಾರ ಇವೆಲ್ಲ ನಿರೀಕ್ಷೆಯನ್ನು ಇಟ್ಟಿದ್ರು. ಆಡಳಿತ ಮತ್ತು ವಿರೋಧ ಪಕ್ಷ ಎಲ್ಲ ಶಾಸಕರು ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದ್ರೆ ಅದಕ್ಕೊಂದು ಪರಿಹಾರ ಕಂಡುಹಿಡಿಯಲಿಕ್ಕೆ ಸಾಧ್ಯ ಇದೆ. ವಿರೋಧ ಪಕ್ಷದ ನಾಯಕರು ನಾಗೇಂದ್ರ ಅವರ ರಾಜೀನಾಮೆ ಪಡೀಬೇಕು ಅಂತ ತಿಳ್ಕೊಂಡು ಹೇಳಿ 1 ವಾರ ಕಾಲಹರಣ ಮಾಡಿದ್ರು. 1 ವಾರ ಮುಗಿತು, ಇವತ್ತಿಗೂ ಬಂದ್ವಿ. ಇವತ್ತಿಗೆ ಬಂದ್ರೆ ಸೇಮ್ ಅದನ್ನ ಮುಂದುವರಿಸಿದ್ರು. ನನಗೆ ನಮ್ಮ ಕ್ಷೇತ್ರದ ಜನ, ಇಡೀ ರಾಜ್ಯದ ರೈತರು ನಂಗೆ ಫೋನ್ ಮಾಡತ್ತಾರ, ನಿಮ್ಮನ್ನ ವಿಧಾನಸಭೆಗೆ ಎದಕ್ಕೆ ಹೋಗಿರಿ, ಏನ್ ಚರ್ಚೆ ಮಾಡಾಕತ್ತೀರಿ, ಏನಿದೆ ವ್ಯವಸ್ಥೆ, ವಿಧಾನಸಭೆ ಎಲ್ಲಿ ತಂದ್ರಿ, ಕೋಟಿಗಟ್ಟಲೆ ದುಡ್ಡು ಖರ್ಚು ಮಾಡಿ ವಿಧಾನಸಭೆ ನಡೆಸಿ ರೈತರ ಪರವಾಗಿ ಚರ್ಚೆ ಮಾಡಂಗಿಲ್ಲ, ಅಭಿವೃದ್ಧಿ ಪರವಾಗಿ ಚರ್ಚೆ ಮಾಡಂಗಿಲ್ಲ. ಇವತ್ತ ಮಹತ್ವವಾದಂತ ಮಹದಾಯಿ ಕೆಲಸ ಮಾಡೋದ್ರ ಬಗ್ಗೆ ನನ್ನ ಪ್ರಶ್ನೆ ಬಂದಿದೆ. ನಾನು ಇವತ್ತು ವಿಧಾನಸಭೆಯಲ್ಲಿ ಮಾತನಾಡ್ಬೇಕು. ನಂದು 23ನೇ ನಂಬರ್ ಇದೆ. ಇವ್ರು ಹಿಂಗೆ ಕುಂತ ಚರ್ಚೆ ಮಾಡಕ್ಕೆ ಎಲ್ಲಿ ಅವಕಾಶ ಸಿಗ್ತೈತಿ? ಮಹದಾಯಿ ಕೆಲಸ ಮಾಡ್ರಿ, ಅಕಸ್ಮಾತ್ ಈ ಸಲ ನೀರ್ ನಮಗ್ ಬಂದಿತ್ತಂದ್ರ ನಮ್ಗೆ ಎಂತ ಬರಗಾಲ ಬಿದ್ರು ಕೂಡ ಒಂದು ಮುಂಗಾರು ಬೆಳೆ ಬಂದು ಹೋಗಿತ್ತು. ಒಂದು ಕುಡಿ ನೀರಿಗೂ ಕೂಡ ತೊಂದರೆ ಆಯ್ತು. ಇವತ್ತು ಮಲಪ್ರಭಾ ಅಣೆಕಟ್ಟಿನಲ್ಲಿ ನೀರಿಲ್ಲ, ವಿವಿಧ ಡ್ಯಾಂಗಳಲ್ಲಿ ನೀರಿಲ್ಲ. ಮತ್ತು ಅದೇ ರೀತಿಯಾಗಿ ಇಡೀ ರಾಜ್ಯದ ಡ್ಯಾಂಗಳು ಇವತ್ತು ಪೂರ್ತಿಯಾಗಿ ತುಂಬಿಲ್ಲ. ಕೆಲವು ಡ್ಯಾಂಗಳು ಮಾತ್ರ ಒಂದು 3-4 ತುಂಬ್ಯಾವ. ಅದಕ್ಕಿಂತ ಗಂಭೀರವಾದ ಸಮಸ್ಯೆಯನ್ನು ಬಿಟ್ಟು ಇವತ್ತವರು ವಿಧಾನಸಭೆಯಲ್ಲಿ ನೋಡಕತ್ತಿದ್ನ ಎಲ್ಲಾ ನಿಯಮಗಳು ನೀವು ತರ್ತೀರಿ, ನೀವು ಹಂಗ ಪಾಸ್ ಮಾಡಕೊಂಡ್ರಿ, ಗದ್ದಲ ಮಾಡ್ಕೊಂಡ್ರಿ ಅಂತ ತಿಳ್ಕೊಂಡು ಹೇಳಿ ಮುಖ್ಯಮಂತ್ರಿಗಳ ಬಗ್ಗೆ, ವಿಧಾನಸಭೆ ಅಧ್ಯಕ್ಷರ ಬಗ್ಗೆ ಮಾತನಾಡ್ತೀರಿ. ಒಂದು ವಿರೋಧ ಪಕ್ಷವಾಗಿ ಅವರು ಸಲಹೆಗಳನ್ನ ಕೊಡಬೇಕು. ಇವತ್ತು ವಿರೋಧ ಪಕ್ಷ ಇರಬಾರ್ದು ಅಂತ ಹೇಳಿಲ್ಲ, ನಾನು ಹೋರಾಟ ಮಾಡೇ ಬಂದವ. ಆದ್ರೆ ವಿರೋಧ ಪಕ್ಷಗಳು ಏನ್ ಸಲಹೆ ಕೊಡಬಹುದು? ಯಾವುದೇ ಕಾರಣಕ್ಕೂ ಅವ್ರು ಚರ್ಚೆಗೆ ತಯಾರಿಲ್ಲ. ಮತ್ತೆ ನಾವು ರಾತ್ರಿ ಇಲ್ಲೇ ಮಲ್ಕೋತೀವಿ. ಎದಕ್ಕೆ ಮಲ್ಕೋತೀರಿ ರಾತ್ರಿಗೆ? ಏನ್ ನಿಮ್ ಪರಿಹಾರ ಏನು? ಹೋಗ್ಲಿಪ್ಪ 12 ಇದು ಚರ್ಚೆ ಬೇಡ, ಕೇಂದ್ರ ಸರ್ಕಾರಕ್ಕೆ ಹೋಗೋ ನೋಡ್ರಿ. ಕೇಂದ್ರ ಅಧ್ಯಯನ ತಂಡ ಯಾಕೆ ಬಂದಿಲ್ಲ ಅಂತ ಕೇಳ್ರಿ. ಬರ ಪರಿಹಾರ ಹೆಂಗ್ ನಿಗ್ತೈತಿ ನಿಮ್ದು? ಕೇಂದ್ರ ಅಧ್ಯಯನ ತಂಡ ಬರ್ಬೇಕಿತ್ತಲ್ಲ ಇಷ್ಟೊಳಗೆ. ನಾನು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೇನೆ, ಉಪಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೇನೆ, ನೀವೇ ಇಡೀ ರಾಜ್ಯ ಸುತ್ರಿ, ಒಂದು ವರದಿಯನ್ನ ನೀವರ ಕೊಡ್ರಿ. ಅಟ್ಲೀಸ್ಟ್ ನಾವೆಲ್ಲ ತೊಂದರೆ ಒಳಗದೇವೆ, ನಮ್ಮ ರೈತರು ಬೇಯಾಕತ್ತಾರ. ಇವತ್ತು ಉದಾಹರಣೆಗೆ ನಮ್ಮ ಬ್ಯಾಟಿ ಗ್ರಾಮದ ರೈತರು ಹೆಸರು ಬೆಳೆಯನ್ನ ಮಾರಕ ಅವತ್ತು ಆಗ್ಲಿಲ್ಲ. ನಾವು ಒಳಗ ಸೊಸೈಟಿಗೆ ಹಚ್ಚಿದ್ರು, ಹಂಗ ಕಳ್ಸಿದ್ರು. ಅಂತ ಸಂದರ್ಭದಲ್ಲಿ ಇವತ್ತು ಅವ್ರು ಬೇಕು, ನಾನದ ಸಲ ಪ್ರಶ್ನೆ ಹಾಕಿನಿ, ನಮ್ಮ ಶಾಸಕರೇನೋ ಒಂದು ಪರಿಹಾರ ಮಾಡ್ತಾರಂತ ಅವ್ರು ತಿಳ್ಕೊಂಡ್ರ. ಬಟ್ ಇಲ್ಲಿ ಚರ್ಚೆ ನಾಲ್ಕ ಪರಿಹಾರ ಇಲ್ಲ ಆಗತ್ತೆ. ಅದಕ್ಕಿದಂತ ಗಂಭೀರವಾದಂತ 100 ಸಮಸ್ಯೆಗಳು. ಕೇವಲ ರೈತರ ಒಂದ ಸಮಸ್ಯೆ ಅಂತ ಅನ್ನಂಗಿಲ್ಲ, ರೈತರ ಸಮಸ್ಯೆಗಳು ಕೂಡ ಅಭಿವೃದ್ಧಿ ಸಮಸ್ಯೆಗಳು ಕೂಡ ಇದೆ. ನದಿ ಜೋಡಣೆ ಅಂತ ಒಂದು ಮಹತ್ವದ ನಿರ್ಣಯ 3 ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಸಭೆ ಆಯ್ತು, 5 ರಾಜ್ಯಗಳ ಮುಖ್ಯಮಂತ್ರಿಗಳ ಸಭೆ ಆಯ್ತು. ಅದಕ್ಕೆ ಅಮಿತ್ ಶಾ ಸಾಹೇಬರು ಬಂದಿದ್ರು, ಇಂಥ ನೀರಾವರಿ ಸಚಿವರು ನಮ್ಮ ಕರ್ನಾಟಕಕ್ಕೆ ಬಂದಿದ್ರು. ಇಂಥ ಒಳ್ಳೆ ಯೋಜನೆ ಬಗ್ಗೆ ಚರ್ಚೆನೇ ಇಲ್ಲ. ಬರೀ ನಾನಂತೂ ಈ ತರ ವಿಧಾನಸಭೆಯಲ್ಲಿ ನಡೆದಿದ್ದು ನಾನು ನೋಡ್ಲೇ ಇಲ್ಲ. ಪ್ರತಿಭಟನೆ ಮಾಡಿದ್ರು 1 ದಿವಸ ಅಥವಾ 2 ದಿವಸ, 1 ವಾರ ಕಾಲಹರಣ ಮಾಡೋದ. ಬಿಜೆಪಿಗೆ ಏನಾದ್ರು ನೈತಿಕತೆ ಇದ್ರ, ಅವ್ರಿಗೇನಾದ್ರೂ ಗೌರವ ಇದ್ರ ಇಮಿಡಿಯೇಟ್ ಆಗಿ ಚರ್ಚೆಗೆ ಬರ್ಬೇಕಿತ್ತು ಅವ್ರು ಇವತ್ತು ಬೆಳಗ್ಗೆ. ಅದನ್ನ ಬಿಟ್ಟುಕೊಟ್ಟು ಬರೇ ಪ್ರಚಾರ ಪಡೆಯೋದು, ಜನರಿಗೆ ಸುಳ್ಳು ಹೇಳೋದು. ಜನರಿಗೆ ಸುಳ್ಳು ಹೇಳಿದ್ರೆ ಎಲ್ಲಿ ಮಟ್ಟ ಹೇಳ್ಬೋದು ನಾವು? ಅದಕ್ಕೆ ಇವತ್ತು ನಾನು ಅವ್ರಿಗೆ ಮನವಿ ಮಾಡ್ತೇನೆ, ವಿರೋಧ ಪಕ್ಷದವ್ರು ನೀವು ಒಳ್ಳೆ ಸಲಹೆ ಕೊಡ್ರಿ, ಸರ್ಕಾರಕ್ಕೆ ಕೆಲವು ತಪ್ಪಾದಾಗ ಹೇಳ್ರಿ, ಸರಿ ಮಾಡೋತ್ತೆ ಸರಿ ಅಂತ ಹೇಳ್ಬೇಕಾಗೈತಿ. ಅಂತ ಕೆಲಸವನ್ನ ಮಾಡಬೇಕು ಅಂತ ತಿಳ್ಕೊಂಡು ಹೇಳಿ ವಿರೋಧ ಪಕ್ಷ ನಾಯಕರಂತ ಆರ್ ಅಶೋಕ್ ಅವರು ಬಹಳ ಹಿರಿಯ ರಾಜಕಾರಣಿ. ಅದ್ರ ಕೂಡ ಸುನೀಲ್ ಕುಮಾರ್ ಅವರು ಇದಾರ, ವಿಜೇಂದ್ರ ಅವರು ಇದಾರ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇದಾರ, ಬಹಳ ಜನ ಹಿರಿಯರ ಮುಖಂಡರು ಇದಾರ. ಅವರೆಲ್ಲರೂ ಕೂಡ ಚರ್ಚೆ ಮಾಡಿ ರೈತರ ಹಿತ ಕಾಪಾಡಲಿಕ್ಕೆ, ಬರಗಾಲ ಬಗ್ಗೆ ಚರ್ಚೆಗೆ ತಾವು ಅವಕಾಶವನ್ನ ಮಾಡಿಕೊಡ್ಬೇಕಂತ ಮನವಿ ಮಾಡ್ತೇವೆ. ಅಕಸ್ಮಾತ್ ನೀವು ಮಾಡಿಕೊಡ್ತಾ ಇದ್ರೆ ಇಡೀ ರಾಜ್ಯದಲ್ಲಿ ನಿಮ್ ಕ್ಷೇತ್ರಕ್ಕೆ ಹೋದಾಗ ನಿಮ್ ರೈತರು ನಿಮ್ಮನ್ನ ಪ್ರಶ್ನೆ ಮಾಡ್ತಕ್ಕಂಥ ಕಾಲ ದೂರ ಇಲ್ಲ ಅನ್ನುವಂತ ಮಾತನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ
ನಿಮ್ಮ ಪರವಾಗಿ.